ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಇವತ್ತು ಸೋಮವಾರ 9/2/2026 US ಮಾರ್ಕೆಟ್ಸ್ ರೆಕಾರ್ಡ್ ಮೊಮೆಂಟಮ್ಸ್ ತೋರಿಸ್ತಾ ಇದ್ದು. ಸೊ 50,000 ಮೇಲ್ಗಡೆ ಕ್ಲೋಸ್ ಆಗಿದೆ ಡೌ ಜೋನ್ಸ್ ಅಂಡ್ S&P 500 is about 1.5%, whereas even European markets also closing very positive here. ಸೊ ಅದ್ರ ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ನೋಡ್ಕೋತೀರಿ, ಹೆವಿ ಪಾಸಿಟಿವ್ ಇದೆ. ಅದರೊಳಗೆ ನಿಕ್ಕಿ ಇಸ್ ಅಬೌಟ್ 4.7%, ರಿಯಲಿ ಇಟ್ಸ್ ಕ್ರೇಜಿ ಅಪ್ಸೈಡ್ ಹಿಯರ್. ಅದನ್ನೆಲ್ಲ ನೋಡ್ಕೊಳ್ತಾ ಇದ್ರೆ ವಿ ಆರ್ ಗಿಫ್ಟ್ ನಿಫ್ಟಿ ಶೋಯಿಂಗ್ ಅಬೌಟ್ ಅನದರ್ 233 ಪಾಯಿಂಟ್ಸ್ ಮಿನಿಮಮ್ ಪಾಸಿಟಿವ್ ಹಿಯರ್. ಸೊ ಅದನ್ನ ಬಿಟ್ರೆ ನಮಗೆ ಮಾರ್ಕೆಟ್ ನಲ್ಲಿ ADR ಪಾಯಿಂಟ್ ಆಫ್ ವ್ಯೂ, FID ಆಕ್ಟಿವಿಟಿ ನೋಡೋಣ. ಸೊ ADR ಪಾಯಿಂಟ್ ಆಫ್ ವ್ಯೂ ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಇನ್ಫೋಸಿಸ್ ಆರ್ ವಿಪ್ರೋ ಕಾಂಬಿನೇಷನ್ ತಗೊಂಡ್ರೆ ದೇ ಆರ್ ಫ್ಲಾಟ್ ಅನ್ಕೊಳ್ಳೋಣ. ಬಸ್ ಬ್ಯಾಂಕ್ಸ್ ಲುಕಿಂಗ್ ಲೈಕ್ ಅ ವೆರಿ ಗುಡ್ ಪಾಸಿಟಿವ್. HDC ಬ್ಯಾಂಕ್ ನಮ್ಮ ಮಾರ್ಕೆಟ್ ನಲ್ಲಿ 0.90 ನೆಗೆಟಿವ್ ಕ್ಲೋಸ್ ಆದ್ರು, ಇಲ್ಲಿ +1.38 ಅಂದ್ರೆ +1.5 to 2% ಆರ್ಬಿಟ್ರೇಜ್ ಪಾಸಿಟಿವ್ ಇದೆ. ಬಟ್ Axis Bank 1% ಅಡಿಷನಲ್ ಪಾಸಿಟಿವ್, ರೆಡ್ಡೀಸ್ ಕೂಡ 0.8% ಪಾಸಿಟಿವ್. ಅಂದ್ರೆ ಓವರ್ ಆಲ್ ಆಂಗಲ್ ಇಂದ IT ಬಿಟ್ರೆ ADR ಆರ್ ಕ್ರೇಜಿ ಪಾಸಿಟಿವ್. ಓಕೆ, ವೆರಸ್ FID ಆಕ್ಟಿವಿಟಿ ಇನ್ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಲಾಜಿಕಲ್ ಚೆಕ್ ಮಾಡಿದ್ರೆ, ಸೊ ಡೂ ಚೆಕ್ ಹಿಯರ್. FI ದವರು ಬೈ ಮಾಡಿದ್ದಾರೆ 1950 ಇನ್ ಕ್ಯಾಶ್ ಮಾರ್ಕೆಟ್, DA ದವರು ಸೆಲ್ ಮಾಡಿದ್ದಾರೆ 1265 ಇನ್ ದ ಕ್ಯಾಶ್ ಮಾರ್ಕೆಟ್. ಓಕೆ, ಇದೆಲ್ಲ ನೋಡಿದಿರಿ. ವಾಟ್ ಅಬೌಟ್ ಲೈಕ್ ಕ್ಯಾಲೆಂಡರ್ ಇಯರ್? ಸೊ ಇವತ್ತು ಯಾವುದೇ ರೀತಿ ಇಂಪಾರ್ಟೆಂಟ್ ಡೇಟಾಗಳೇನು ಬರ್ತಾ ಇಲ್ಲ. ಸೊ ಎಕನಾಮಿಕ್ ಕ್ಯಾಲೆಂಡರ್ ಇಸ್ ನಿಲ್ ಫಾರ್ ಅ ಡೇ. ಬಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಹೋದ ವಾರ ಶುಕ್ರವಾರ ಇಂಪಾರ್ಟೆಂಟ್ ಡೇಟಾಗಳು ಬಂದಿದ್ವು. ಅದರ ಬೇಸಿಸ್ ಮೇಲೆ ಇನ್ಫ್ಲೇಷನ್ ಕಮ್ಮಿ ಆಗಬಹುದು ಅನ್ನೋ ಸ್ಥಿತಿ, ಅಥವಾ ಅಲ್ಲಿ ಫೆಡ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಬಹುದು ಅನ್ನೋ ಸ್ಥಿತಿಗೋಸ್ಕರ ಮಾರ್ಕೆಟ್ ಗಾನ್ ವೆರಿ ಗುಡ್ ಪಾಸಿಟಿವ್ ಇಯರ್. ಸದ್ಯದ ಮಟ್ಟಿಗೆ ನೋಡ್ಕೋತೀರಿ, ಈಗ ಸದ್ಯದ ಮಟ್ಟಿಗೆ US ಮಾರ್ಕೆಟ್ ಹ್ಯಾಸ್ ಕ್ರಾಸ್ ಅಬೌಟ್ 50,000 ಚಿಲ್ಲರೆ ಇದೆ. Whereas FTSE, that's London market is also positive. Whereas in GIFT Nifty is 230 point ಅಂದ್ರೆ we are about to open around 2500 ಹತ್ರ ಓಪನ್ ಆಗ್ತೀವಿ. ಸೊ 25,900 ಓಪನ್ ಆಗ್ತೀವಿ ಅಂದ್ರೆ ಗ್ಯಾಪ್ ಅಪ್ ಆಂಗಲ್ ಇದೆ. ನೀನೆ ಯಾವ್ಯಾವ ಪಾಯಿಂಟ್ ಆಫ್ ವ್ಯೂ ಡಿಸ್ಕಷನ್ ಮಾಡಿದಿವಲ್ಲ ಆ ರೀತಿ ಥಿಂಕ್ ಮಾಡಿ. 26,000 ಸೈಕಾಲಜಿಕಲ್ ನಂಬರ್ ಆಗಿರುತ್ತೆ. ಅಂಡ್ ಇಂಪಾರ್ಟೆಂಟ್ ಇನ್ನೊಂದೇನಪ್ಪ ಅಂದ್ರೆ, ಫಿಬೋನಚಿ ಪಾಯಿಂಟ್ ಆಫ್ ವ್ಯೂ ಹಾಕಿದ್ರೆ, ಲುಕ್ ಗೋಲ್ಡನ್ ಫಿಬೋ ಲೇಬಲ್ ಹಾಕಿದ್ರೆ, ಮೇಲ್ಗಡೆಯಿಂದ ರೆಸಿಸ್ಟೆನ್ಸ್ ಲೆವೆಲ್ ಬಾಟಮ್ ವರ್ಗೂ ಹಾಕಿದ್ರೆ, ವೇರ್ ಪುಟ್ಟಿಂಗ್ ಹ್ಯಾವ್ ಅ ಮೇಜರ್ ರಿಜೆಕ್ಷನ್ ಇದೆ. ಸೊ ದೋ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೋದು, ಅಥವಾ ಇಲ್ಲೇ ಟೈಮ್ ಪಾಸ್ ಆಗುವ ಸಾಧ್ಯತೆ ಹೆವಿ ಇದೆ. ಸೊ ಪ್ರೊವೈಡೆಡ್ 26,000 ಹತ್ರ ಬಂದಾಗ ನಾನು ಲಾಂಗ್ ಹೋಗ್ತೀನಿ, ಕಾಲ್ ಬೈ ಮಾಡ್ತೀನಿ ಅಂದ್ರೆ ಕಾಷನ್ ಆಗಿರಿ, ಬಿಕಾಸ್ ಮಾರ್ಕೆಟ್ ಆಲ್ರೆಡಿ ಹ್ಯೂಜ್ ಗ್ಯಾಪ್ ಅಪ್ ಆಗಿರುತ್ತೆ. ಸೊ ಡೂ ಚೆಕ್ ಹಿಯರ್. ಸೊ ಇದೆಲ್ಲ ಡಿಸ್ಕಷನ್ ಮಾಡಿದ್ವಿ. ಬಟ್ ಗೋಲ್ಡ್ ಹಿಯರ್, ಗೋಲ್ಡ್ ಅಲ್ಲಿ ನೋಡ್ಕೋತೀರಿ, ನಾನು ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಇದನ್ನ ಡೇ ಆಂಗಲ್ ಕರ್ಕೊಂಡು ಹೋಗ್ತೀನಿ. ಓಕೆ, ಸೊ ಇದನ್ನ ಟ್ರೆಂಡ್ ಲೈನ್ ಯಾವಾಗ ಹಾಕಿದ್ವಿ ನೋಡ್ಕೊಳ್ತೀರಿ, ಅರೌಂಡ್ 2 ಫೆಬ್ರವರಿ. ಅಲ್ಲಿಂದ ಮಾರ್ಕೆಟ್ ಬಿದ್ದಿಲ್ಲ, ರಿಕವರಿ ಆಗ್ತಾ ಇದೆ. ಒನ್ ಆಫ್ ದ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇರೋದು ಸದ್ಯ ಮಟ್ಟಿಗೆ 5040. ಇದನ್ನ ದಾಟಿದ್ರೆ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಸಿಗುವ ಎಲ್ಲ ಸಾಧ್ಯತೆ ಕಾಣುತ್ತೆ. ಇಲ್ಲ ಅಂದ್ರೆ ಮಾರ್ಕೆಟ್ ಕುಡ್ ಬಿ ಇನ್ ದಿಸ್ ರೇಂಜ್ ಓನ್ಲಿ. ಸದ್ಯದ ಮಟ್ಟಿಗೆ ಲುಕ್ ಹಿಯರ್, ಗೋಲ್ಡ್ ಈಸ್ ಲುಕ್ಸ್ ಲೈಕ್ ಫ್ಲಾಟ್ ಅಥವಾ ಓಕೆ ಇದೆ. ಸೊ ಪ್ರೊವೈಡೆಡ್ ಅಬೌವ್ 5040 ಮೊಮೆಂಟಮ್ ಕ್ಯಾನ್ಲಿ ಹೈಲಿ ಎಕ್ಸ್ಪೆಕ್ಟೆಡ್ ಕಥೆ ಇದೆ. ಓಕೆ, ವಾಟ್ ಅಬೌಟ್ ಸಿಲ್ವರ್ ಹಿಯರ್? ಸಿಲ್ವರ್ ನೋಡ್ಕೋತೀರಿ, ಇದು ಕೂಡ ರಿಕವರಿ ಆಗ್ತಾ ಇದೆ. ಡೇ ಆಂಗಲ್ ನೋಡಿದ್ರೆ ಕಂಪೇರ್ ಟು ಗೋಲ್ಡ್, ಸಿಲ್ವರ್ ಇಸ್ ಮೋರ್ ನರ್ವಸ್, ಅಥವಾ ಜಾಸ್ತಿ ಆ ರೀತಿ ರಿಕವರಿ ಆಗಿಲ್ಲ. ಸೊ ಪ್ರೊವೈಡೆಡ್ ಇಯರ್ ಮಾರ್ಕೆಟ್ ನ ಮೇಲ್ಗಡೆಯಿಂದ ಈ ಲೋವರ್ ಸ್ಟ್ರಕ್ಚರ್ ನೋಡಿದ್ರೆ ಅದನ್ನು ದಾಟ್ಕೊಂಡಿಲ್ಲ. ವೆರಸ್ ಗೋಲ್ಡ್ ಹ್ಯಾಸ್ ಆಲ್ರೆಡಿ ಕ್ರಾಸ್ಡ್ ದಿಸ್ ಒನ್ ಅಂಡ್ ಕ್ಲೋಸಿಂಗ್ ಅಬೌವ್ ಲೆವೆಲ್. ಸೊ ಎನಿಥಿಂಗ್ ಕ್ಯಾನ್ ಬಿ ಹ್ಯಾಪನ್ ಇನ್ ಸಿಲ್ವರ್ ಇಯರ್. Do check the global sentiments also. Whereas what about oil here? Oil is gap down ಆಗಿದೆ ಇವತ್ತು. ಲುಕ್ ಅಟ್ ಇನ್ 1 hour ಆಂಗಲ್ ಅಂಡ್ ಮೇಜರ್ ಸಪೋರ್ಟ್ ಇದೆ 62 ಓಕೆ, ಯಾವಾಗಲೂ CFD ಚಾರ್ಟ್ ನೋಡ್ಕೋತೀನಿ ಫಾರ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಚಾರ್ಟ್. ಅಂಡ್ ಇಂಡಿಯನ್ ಮಾರ್ಕೆಟ್ MCX ಅಲ್ಲಿ ವರ್ಕೌಟ್ ಮಾಡಿ. ವೆರಸ್ 62 ಕೆಳಗಡೆ ಹೋದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಫ್ಲಾಟ್ $62 ವರೆಗೂ ಬರಬಹುದು ಅನ್ನೋ ಸ್ಥಿತಿಗಿದೆ. ವೆರಸ್ ಇಲ್ಲೇ ಹೋಲ್ಡ್ ಮಾಡಿದ್ರೆ ಸೈಡ್ ವೇ ಈ ರೇಂಜ್ ಗೊತ್ತಾಗುತ್ತೆ 64 ಸೊ ಇದನ್ನೇ 15 ನಿಮಿಷಕ್ಕೆ ಚಾರ್ಟ್ ನ ಸ್ವಿಚ್ ಮಾಡ್ಕೊಂಡ್ಬಿಟ್ಟು, ಸೊ ಹೈ ಲಾಸ್ಟ್ ಪೀಕ್ ನ ಬ್ರೇಕ್ ಆದ್ರೆ, ಓಕೆ ಲುಕ್ ಹಿಯರ್, ಲಾಸ್ಟ್ ಪೀಕ್ ಅಂದ್ರೆ ಇದನ್ನ ಬ್ರೇಕ್ ಆದ್ರೆ ಎಕ್ಸ್ಪೆಕ್ಟೇಷನ್ ಇದೆ 64 ಅಥವಾ 62 ಕೆಳಗಡೆ 62 ಬರಬಹುದು ಅನ್ನೋ ಸ್ಥಿತಿ ಇದೆ. ಸೊ ಅದರ್ ದ್ಯಾನ್ ದಿಸ್ ಒನ್ ಕೆಲವೊಂದು ಕ್ವೆಶನ್ ಇದೆ. HAL ಬಗ್ಗೆ ಅಂತ ಕೇಳಿದಿರಿ. ಸೊ HAL ನೋಡ್ಕೋತೀರಿ, ಹಿಂದೂಸ್ತಾನ್ ಯುನೈಟೆಡ್ ಲಿಮಿಟೆಡ್. ಸೊ ಇವತ್ತು ಬಿಕಾಸ್ ಆಫ್ ಟ್ರೇಡ್ ಆಪ್ಟಿಮಿಸಮ್ ಅಥವಾ ಮಾರ್ಕೆಟ್ ಕುಡ್ ಬಿ ಪಾಸಿಟಿವ್ ಅನ್ನೋ ಸೂಚನೆಯಿಂದ 4200 ಒನ್ ಆಫ್ ದ ಮೇಜರ್ ಟೆಕ್ನಿಕಲ್ ಲೆವೆಲ್ ಇದೆ. ಹಿಸ್ಟಾರಿಕಲ್ ಪಾಯಿಂಟ್ ಆಫ್ ಇದೆ, ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಪ್ರಕಾರ ಇದನ್ನ ಮಾರ್ಕೆಟ್ ಟಚ್ ಮಾಡಬಹುದು ಅನ್ನೋ ಸ್ಥಿತಿ ಇದೆ. ಟಚ್ ಮಾಡಿ ಸಸ್ಟೈನ್ ಮಾಡಿದ್ರೆ ಓವರ್ ದ ಟೈಮ್ ಮಾರ್ಕೆಟ್ ಕ್ಯಾನ್ ಸಸ್ಟೈನ್, ಅಥವಾ ಕೆಳಗಡೆ ಕೂಡ ಹೋಗ್ಬೋದು. ಸೊ ಕ್ಯಾಂಡಲ್ ಗ್ರೀನ್ ಕ್ಲೋಸ್ ಆಗಿದ್ ನೋಡಿದ್ರೆ ನಿಫ್ಟಿ ಏನ್ ಬಿಹೇವ್ ಮಾಡ್ತಾ ಇದೆ, ಅದೇ ರೀತಿ ನಮ್ಮ HAL ಸ್ಟಾಕ್ಗಳು ಕೂಡ ಬಿಹೇವ್ ಮಾಡ್ತಾ ಇದ್ದು.
ಸೊ ಟಾಪ್ ಬ್ರೇಕ್ ಆದರೆ ಮಾರ್ಕೆಟ್ 4070 ನಿಮಗೆ ಮಿನಿಮಮ್ 180 200 ಬರುವ ಸಾಧ್ಯತೆ ಇದೆ. ಸೊ ಒನ್ ಆಫ್ ದ ಅರ್ಲಿಯರ್ ಜೊತೆಗೆ ಇನ್ನೊಂದು ಸ್ಟಾಕ್ ಇದೆ ಎಕ್ಸ್ಪ್ಲನೇಷನ್ಗೋಸ್ಕರ, ಪರ್ಸಿಸ್ಟೆಂಟ್ ಲಿಮಿಟೆಡ್. Okay, so in this one, market had a negative momentum till now. So because of AI point of view, Anthropic ಕಥೆ ನಡೀತತ್ತಲ್ಲ, ಸೊ ಅದಕ್ಕೋಸ್ಕರ ನೆಗೆಟಿವ್ ಆಗಿದೆ ಅನ್ಕೊಳ್ತೀನಿ. ಸೊ ಪಾಯಿಂಟ್ ಆಫ್ ವ್ಯೂನ ನೋಡಿದ್ರೆ ಕಂಪೇರ್ ಟು ಇನ್ಫೋಸಿಸ್ ಉಳಿದ ವಿಷಯ ನೋಡಿದ್ರೆ ದಿಸ್ ಇಸ್ ಮೋರ್ ನಾಟ್ ನೆಗೆಟಿವ್ ಅನ್ಕೋತೀನಿ. ಸೊ ಮೇಜರ್ ಈಗ ಟೆಕ್ನಿಕಲ್ ಟ್ರೆಂಡ್ ಲೈನ್ ಹಾಕೊಂಡಿದ್ದೀನಿ, ಅರ್ಲಿಯರ್ ಲೆವೆಲ್ ಸಪೋರ್ಟ್ ಲೆವೆಲ್ನ ಬ್ರೇಕ್ ಡೌನ್ ಆಗಿದೆ, ಆ ಲೆವೆಲ್ ಹಾಕೊಂಡಿದ್ದೀನಿ. ಸೊ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ 6000 ಮೇಲೆ ಮಾರ್ಕೆಟ್ ಮೊಮೆಂಟಮ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್, ಅಥವಾ ಡೂ ಎಕ್ಸ್ಪೆಕ್ಟ್ ಅ ಮೇಜರ್ ಸೈಡ್ ವೇ ಆಕ್ಷನ್ ಹಿಯರ್ ಓನ್ಲಿ. ರೀಸನ್ ತಿಳ್ಕೊಳ್ಳಿ, IT ಸ್ಟಾಕ್ಸ್ ಆರ್ ಅಥವಾ ಟೈಮ್ ಪಾಸ್ ಕತೆಗಳಿಗೆ ಈಗ ಕುತ್ಕೊಳ್ತಾವೆ ಅನ್ಕೋತೀವಿ. ಸೊ ಝೋನ್ ಈಸ್ 5750 on bottom here, whereas 6000 above the freeways are pending here. ಸೊ ಇವೆಲ್ಲ ಡಿಸ್ಕಷನ್ ಮಾಡಿದ್ವಿ. ಓವರ್ ಆಲ್ ಆಂಗಲ್ ಇಂದ ನೋಡಿದ್ರೆ ಎಕನಾಮಿಕ್ ಕ್ಯಾಲೆಂಡರ್ ಡೇಟಾ ಏನೂ ಇಲ್ಲ. ಸೊ ADR ಆಂಗಲ್ ಇಂದ ಪಾಸಿಟಿವ್ ಇದೀವಿ, FID ಆಕ್ಟಿವಿಟಿ ಇಂದ ಪಾಸಿಟಿವ್ ಇದೀವಿ. ಸೊ ಡೆರಿವೇಟಿವ್ ಡೇಟಾ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗೋದೇನಪ್ಪ ಅಂದ್ರೆ FIದವರು ಸ್ವಲ್ಪ ಸೆಲ್ಲಿಂಗ್ ಕಾಲ್ಗಳನ್ನ ಕವರ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ದೇ ಆರ್ ನಾಟ್ ಫುಲ್ಲಿ ಲಾಂಗ್, ಅಂದ್ರೆ ಶಾರ್ಟ್ ಪೊಸಿಷನ್ಸ್ ನ ತೆಗೆದಿದ್ದಾರೆ, ಅಂದ್ರೆ ಮಾರ್ಕೆಟ್ ನ ಬುಲಿಶ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ವೆರಸ್ ಕ್ಲೈಂಟ್ ನಾವು ಪೊಸಿಷನ್ ತೆಗೆದಿದೀವಿ ಇನ್ ಅ ಕಾಲ್ ಲಾಂಗ್, ವೆರಸ್ ಆಡೆಡ್ ಬೈ ದ ಪ್ರೋ ಸ್ಮಾರ್ಟ್ ಮನಿ ಗೊತ್ತಿದೆ ಪಾಸಿಟಿವ್ ಹೋಗುತ್ತೆ ಅಂತ ಸ್ಥಿತಿ ಇದೆ. ಓಕೆ, ಓವರ್ ಆಲ್ ಆಪ್ಟಿಮಿಸಮ್ ಇನ್ FID ಆಕ್ಟಿವಿಟಿ ಡೆರಿವೇಟಿವ್ ಡೇಟಾ ಪ್ರಕಾರ ಕೂಡ ಮಾರ್ಕೆಟ್ ಈಸ್ ಪಾಸಿಟಿವ್, ಅಂಡ್ ಓವರ್ ಆಲ್ ಇಂಡಿಯಾ ಇಸ್ ಸೆಟ್ ಫಾರ್ ಪಾಸಿಟಿವ್ ಅಥವಾ ಗ್ಯಾಪ್ ಅಪ್ ಓಪನ್ ಅಬೌಟ್ 200 ಪಾಯಿಂಟ್ಸ್ ಬಿಕಾಸ್ ಆಫ್ ಎ ಕಂಟಿನ್ಯೂಡ್ FI ಇನ್ಫ್ಲೋಸ್ ನಡೀತಾ ಇದೆ ಸದ್ಯದ ಮಟ್ಟಿಗೆ. ಅಂಡ್ ಮ್ಯಾಕ್ರೋ ಸ್ಟೆಬಿಲಿಟಿ RBI ನ್ಯೂಟ್ರಲ್ ಸ್ಟಾನ್ಸ್ ಆನ್ ದ ರಿಪೋ ರೇಟ್. ನಿಫ್ಟಿ ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ 26,000 ಗಡಿ ಹತ್ರ ಅಥವಾ 25,900 ಹತ್ರ ಮಾರ್ಕೆಟ್ ಇವತ್ತು ಓಪನ್ ಆಗ್ತಾ ಇದೆ. ಸೊ ಲೆಟ್ಸ್ ಸಿ, ಫಸ್ಟ್ 30 ಮಿನಿಟ್ಸ್ ವೇಟ್ ಮಾಡಿ ಆಮೇಲೆ ಬೇಕಾದ ಪೊಸಿಷನ್ ಮಾಡುವಂದ್ರೆ, ಬಿಕಾಸ್ ಮಾರ್ಕೆಟ್ ಗಿವಿಂಗ್ ಯು ಗ್ಯಾಪ್ ಅಪ್ ಅಬೌಟ್ 200 ಪಾಯಿಂಟ್ಸ್ ಇಯರ್. ಎನಿವೇ ಚೇಂಜಸ್ ಅಂತೂ ಇರುತ್ತೆ, ಇದ್ರೆ ಅದನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ನಿಮ್ಮ ಡೌಟ್ಸ್ ಇದ್ರೆ ಕಮೆಂಟಲ್ಲಿ ಹಾಕ್ತಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು